ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ನನ್ನ ವಿಡಿಯೋ. 30 ಡೇಸ್ ಚಾಲೆಂಜಿನ 21th ಡೇ ಇದಾಗಿರುತ್ತೆ. ಇವತ್ತು ನಾವು ಸೂಟು ಬೂಟು ಹಾಕ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಯೂನಿವರ್ಸಿಟಿ ಆದ ಡಾಕ್ಟರ್ ಮನಮೋಹನ್ ಸಿಂಗ್ ಬ್ಯಾಂಗ್ಳೂರು ಸಿಟಿ ಯೂನಿವರ್ಸಿಟಿಗೆ ಹೋಗ್ತಾ ಇದ್ದೀವಿ. ಯಾಕಂದರೆ IIBS ಮತ್ತು BCU ಎರಡು ಮರ್ಜಾಗಿ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅನ್ನೋ ಒಂದು ಪ್ರೋಗ್ರಾಮ್ನ ಇಟ್ಕೊಂಡಿದ್ರು. ಇದು 2 ದಿನದ ಪ್ರೋಗ್ರಾಮ್, ಮತ್ತು 17 ಮತ್ತು 18 ಆಗಿರುತ್ತೆ. ಸೊ ಅದನ್ನು ಅಟೆಂಡ್ ಮಾಡಬೇಕು ಅಂತ ಹೋಗ್ತಾ ಇದ್ದೀವಿ. ನಮಸ್ಕಾರ, ನನ್ನ ಹೆಸರು ತೇಜಸ್ವಿನಿ ಅಂತ. MBA ಮಾಡಿಬಿಟ್ಟು ನಿಮಗೆ ಯಾವ ಥರ ಫೀಲಿಂಗ್ ಇದೆ? ಅಯ್ಯೋ, MBA ಒಂದು ವೇಸ್ಟ್ ಒಪಿನಿಯನಾ? ಪ್ಲೀಸ್ ಟೆಲ್ ಮಿ. ಇದನ್ನು ನೀವು ಫುಲ್ ಮಾಡಿಬಿಟ್ಟು ಹೋಗಬೇಕು. ನಿಮ್ಮ ತಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ ಪ್ಲೀಸ್. ಸೊ ಹೀಗೆ ಮಾತಾಡಿಕೊಂಡು ಯೂನಿವರ್ಸಿಟಿನ ತಲುಪಿದ್ವಿ. ನೋಡಿ, ಇದೇ ನಮ್ಮ ಯೂನಿವರ್ಸಿಟಿ. ಸೊ ಅಲ್ಲಿ ಇನ್ನೂ ನಾವು ಬೇಗ ಹೋಗಿದ್ವಿ, ಯಾರೂ ಕೂಡ ಬಂದಿರಲಿಲ್ಲ. ನಮ್ಮ ಫ್ರೆಂಡ್ಸು ಒಳಗಡೆ ಹೋಗ್ಬಿಟ್ಟು 9 ಗಂಟೆಗೆ ಏನು ಮಾಡೋದು, ಬಾ ಹಿಂಗೆ ಹೋದರೆ ವಿಧಾನಸೌಧ ಸಿಗುತ್ತೆ ಅಂತ ಕರ್ಕೊಂಡು ಹೋದ್ರು. ಆದರೆ ಸ್ವಲ್ಪ ದೂರ ಆಯಿತು ವಿಧಾನಸೌಧ ಅಂತ ಮತ್ತೆ ವಾಪಸ್ ಬಂದ್ವಿ. ಅಷ್ಟರಲ್ಲಿ 9:30 ಆಗೋಯಿತು. ಒಳಗಡೆ ಎಲ್ಲ ಕರ್ಕೊತಾ ಇದ್ರು. ಸೊ ಕಾಲೇಜ್ ಒಳಗಡೆ ಹೋಗಿ ಇನ್ನೂ ದೀಕ್ಷಾ ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಬರಬೇಕಿತ್ತು, ಅವ್ರಿಗೋಸ್ಕರ ವೆಯ್ಟ್ ಮಾಡಿಕೊಂಡು ಕೂತಿದ್ವಿ. ಅಷ್ಟರಲ್ಲಿ ಆಡಿಟೋರಿಯಮ್ಗೆ ಎಂಟ್ರಿ ಆದ್ವಿ. ನೆಕ್ಸ್ಟು ಫಂಕ್ಷನ್ಸ್ ಎಲ್ಲ ಸ್ಟಾರ್ಟ್ ಆಗೋಯಿತು. ಎಲ್ಲರೂ ಕೂಡ ಬಂದಿದ್ರು ನನ್ನ ಫ್ರೆಂಡ್ಸು. ಕೂತ್ಕೊಂಡು ಯಪ್ಪ ಅಲ್ಲಿನೂ ಸ್ಟಾರ್ಟ್ ಮಾಡಿಲ್ಲ, ನನಗಂತೂ ಆಲ್ರೆಡಿ ನಿದ್ದೆ ಬಂದುಬಿಟ್ಟಿತ್ತು. ಸೊ ಕೊಂಡು ತೂಗುಡಿಸ್ತಾ ಇದ್ದೆ. ಆಮೇಲೆ ಉದ್ಘಾಟನಾ ಸಮಾರಂಭ ಎಲ್ಲ ಮಾಡಿಬಿಟ್ಟು ನೆಕ್ಸ್ಟ್ ಒಬ್ಬೊಬ್ಬರಾಗಿ ಸ್ಪೀಚ್ ಕೊಡ್ತಾಯಿದ್ರು. ನಮಗಂತೂ ಫುಲ್ಲು ಬೋರ್ ಆಗೋಯಿತು. ದೀಕ್ಷಾ ಆವಾಗ ಇಂಗ್ಲೀಷಲ್ಲಿ ನಾನು ಕನ್ನಡ ಸಾಂಗ್ನ ಟ್ರಾನ್ಸ್ಲೇಟ್ ಮಾಡ್ತೀನಿ, ನೀನು ಕನ್ನಡ ಸಾಂಗ್ನ ಕಂಡುಹಿಡಿಬೇಕು ಅಂತೇಳೆಲ್ಲ ಆಟ ಆಡ್ತಾಯಿದ್ವಿ. ಹಿಂಗೆ ಆಟ ಆಡಿಸ್ಕೊಂಡು ನೆಕ್ಸ್ಟು ಟೀ ಬ್ರೇಕ್ ಬಿಟ್ಟು ಹೋಗಿ ಒಂದು ಆಲೂಗಡ್ಡೆ ಬೋಂಡ ಕೊಟ್ಟಿದ್ದರು, ಅಲ್ಲ ಮಧುರೋಡೆ ಬೋಂಡ ಕೊಟ್ಬಿಟ್ಟಿದ್ರು. ಅದನ್ನು ತಿಂದ್ಕೊಂಡು ನೆಕ್ಸ್ಟ್ ಮತ್ತೆ ಸ್ಟಾರ್ಟ್ ಆಯಿತು. ಅವರು ತುಂಬ ಸ್ಪೀಚ್ ಎಲ್ಲ ಕೊಡ್ತಾಯಿದ್ರು. ಕೆಲವೊಬ್ರು ಕ್ವಶನ್ ರೈಸ್ ಮಾಡ್ತಾಯಿದ್ರು, ಅದಕ್ಕೆಲ್ಲ ಆನ್ಸರ್ ಮಾಡ್ತಾಯಿದ್ರು. ಅದನ್ನೆಲ್ಲ ಮುಗಿಸ್ಕೊಂಡು ಸುಸ್ತಾಗೋಯ್ತು. ನಮಗಂತೂ ಕುತ್ಕೊಂಡು ಕೇಳೋಕ್ಕೆ ಆಯ್ತಿರಲಿಲ್ಲ. ಅವರು 1 ಗಂಟೆ ಗಟ್ಟಲೆ ಎಲ್ಲ ಮಾತಾಡ್ತಿದ್ರು. ಅದು ಹೆಂಗೆ ಮಾತಾಡ್ತಾಯಿದ್ರು. ನೆಕ್ಸ್ಟ್ ಊಟಕ್ಕೆ ಬಿಟ್ಟರು. ಹೋಗಿ ಊಟ ತಿಂದ್ಕೊಂಡು ನಾವು ಮನೆ ಕಡೆ ಹೋಗ್ಬಿಡೋಣ ಅಂತ ಅಂದ್ಕೊಂಡಿದ್ವಿ. ಅಲ್ಲಿ ನೋಡಿದರೆ ಎಲ್ಲ ಬಾಗ್ಲ ಹತ್ರ ನಿಂತ್ಕೊಬಿಟ್ಟಿದ್ರು, ಯಾರು ಕೂಡ ಹೊರಗಡೆ ಹೋಗಂಗಿಲ್ಲ ಅಂತ. ನಾವು ಏನು ಮಾಡೋದು ಅಂತೇಳಿ ಅಲ್ಲೇ ಒಂದು ಚಿಕ್ಕದಾಗಿ ಜಾಗ ಇತ್ತು, ಅದರಲ್ಲಿ ತೂರ್ಕೊಂಡು ಹೊರಗಡೆ ಬಂದುಬಿಟ್ವಿ. ಹೊರಗಡೆ ಬಂದು ನೆಕ್ಸ್ಟು ಹಾಸ್ಟೆಲ್ ಕಡೆ ಬಂದ್ವಿ. ಇವತ್ತಿನ ಲಾಗ್ ಇದಾಗಿರುತ್ತೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.